ನಮಸ್ಕಾರ. ಹಲವು ವಿದ್ಯಾರ್ಥಿಗಳು ಕೇಳ್ತಿದ್ರು, ಕರೆಕ್ಷನ್ ಹೇಗಿರುತ್ತೆ? ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರಾ ಅಥವಾ ಲಿಬರಲ್ ಆಗಿ ಮಾಡ್ತಾರಾ? ಈ ಬಾರಿ ಎರಡೇ ಪರೀಕ್ಷೆ ಇರೋದ್ರಿಂದ ಸ್ಟ್ರಿಕ್ಟಾಗಿ ಮಾಡ್ತಾರಂತೆ. ಔಟ್ ಆಫ್ ಔಟ್ ಕೊಡಬೇಕಾದ್ರೆ 5-6 ಜನ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಗಳು ನೋಡ್ತಾರಂತೆ. ಪಾಸಿಂಗ್ ಮಾರ್ಕ್ಸ್ಗೆ 2-3 ಅಂಕ ಕಡಿಮೆ ಆದ್ರೂ ಫೇಲ್ ಮಾಡಿಬಿಡ್ತಾರಂತೆ. ಹೀಗೆ ಹಲವು ಪ್ರಶ್ನೆಗಳನ್ನ ಕೇಳಿದ ಕಾರಣದಿಂದ ಈ ವಿಡಿಯೋ ತಮ್ಗಳ ಮುಂದೆ. ಮೌಲ್ಯಮಾಪನ ಹೇಗಿರುತ್ತೆ ಎಂಬ ಅನುಭವ ಇರೋ ಕಾರಣದಿಂದ ಹಾಗೂ ಹಲವು ಉಪನ್ಯಾಸಕರುಗಳ ಜೊತೆ ಚರ್ಚೆ ಮಾಡಿದ ನಂತರ ಈ ಮಾಹಿತಿಗಳನ್ನ ತಮಗೆ ತಿಳಿಸ್ತಿದ್ದೀನಿ. PUC ಮತ್ತು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಾಗಿ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ತಮಗೆ ಮಾಹಿತಿ ಇಷ್ಟವಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಈಗಾಗಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಮೌಲ್ಯಮಾಪಕರಿಗೆ ಮೌಲ್ಯಮಾಪನ ಆದೇಶದ ಪ್ರತಿ ಬಂದಿದೆ. ಇದೇ 22ರಿಂದ ಅಂದರೆ ಭಾನುವಾರದಿಂದ ಹಲವು ವಿಷಯಗಳ ಮೌಲ್ಯಮಾಪನ ಪ್ರಾರಂಭ ಆಗ್ತಿದೆ. ಇನ್ ಕೆಲವು ವಿಷಯಗಳ ಮೌಲ್ಯಮಾಪನ 24ನೇ ತಾರೀಕಿನಿಂದ ಪ್ರಾರಂಭವಾಗಲಿದೆ. ಹಬ್ಬಬ್ಬ ಅಂದರೆ 7-8 ದಿನದ ಒಳಗಡೆ ಮೌಲ್ಯಮಾಪನ ಮುಗ್ದೋಗುತ್ತೆ ಭಾಗಶಃ. ನಿಮ್ಗಳ ಉತ್ತರ ಪತ್ರಿಕೆ ಬಹಳ ಬಂದೋಬಸ್ತಿನಿಂದ ಮೌಲ್ಯಮಾಪನ ಕೇಂದ್ರಕ್ಕೆ ಬಂದಿರುತ್ತೆ. ನಿಮ್ಮ ಉತ್ತರ ಪತ್ರಿಕೆಗಳು ನಿಮ್ಮ ಸ್ವಂತ ಜಿಲ್ಲೆಯಲ್ಲಿ ಮೌಲ್ಯಮಾಪನ ಆಗೋಲ್ಲ. ಆ ಪತ್ರಿಕೆಗಳು ಬೇರೆ ಜಿಲ್ಲೆಗೆ ಹೋಗಿರುತ್ತೆ. ಯಾವ ಜಿಲ್ಲೆಗೆ ಪತ್ರಿಕೆಗಳು ಹೋಗಿರುತ್ತೆ ಅಂತ ಕೆಲವು ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರುತ್ತಷ್ಟೇ. ಸ್ವತಃ ಮೌಲ್ಯಮಾಪನ ಮಾಡ್ತಿರೋ ಉಪನ್ಯಾಸಕರಿಗೂ ಕೂಡ ಇದು ಯಾವ ಜಿಲ್ಲೆಯ ಮಕ್ಕಳ ಪೇಪರ್ ಎಂಬುದು ತಿಳಿದಿರೋಲ್ಲ. ಕೆಲವು ಮಕ್ಕಳಲ್ಲಿ ಭಯ ಇದೆ. ಅದೇನೆಂದ್ರೆ ಮೌಲ್ಯಮಾಪನ ಸ್ಟ್ರಿಕ್ಟ್ ಆಗಿರುತ್ತಾ, ಅರ್ಜೆಂಟ್ನಲ್ಲಿ ಹೇಗೇಗೋ ಮೌಲ್ಯಮಾಪನ ಮಾಡಿಬಿಟ್ರೆ? ಆ ರೀತಿ ನೀವೇನಾದರೂ ಯೋಚಿಸ್ತಿದ್ರೆ ಅದಕ್ಕೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಬೆಳಗಿನ ಅವಧಿಯಲ್ಲಿ 12 ಉತ್ತರ ಪತ್ರಿಕೆಗಳನ್ನು ಮತ್ತು ಮಧ್ಯಾಹ್ನದ ಅವಧಿಯಲ್ಲಿ 12 ಉತ್ತರ ಪತ್ರಿಕೆಗಳನ್ನ, ಒಟ್ಟಾರೆ ಒಂದು ದಿನಕ್ಕೆ ಕೇವಲ 24 ಉತ್ತರ ಪತ್ರಿಕೆಗಳನ್ನ ಮಾತ್ರ ಮೌಲ್ಯಮಾಪಕರಿಗೆ ಮೌಲ್ಯಮಾಪನವನ್ನು ಮಾಡಲಿಕ್ಕೆ ನೀಡ್ತಾರೆ. ಒಂದು ಮೌಲ್ಯಮಾಪಕರ ತಂಡದಲ್ಲಿ ಒಟ್ಟು 6 ಮಂದಿ ಉಪನ್ಯಾಸಕರಿರ್ತಾರೆ. ಅದರಲ್ಲಿ 5 ಜನ ಸಹಾಯಕ ಪರೀಕ್ಷಕರು ಅಂದರೆ ಮೌಲ್ಯಮಾಪಕರಿರ್ತಾರೆ. ಒಬ್ಬರು ಆ ತಂಡದಲ್ಲಿ ಮುಖ್ಯಸ್ಥರಿರ್ತಾರೆ. ಅವರನ್ನ ಉಪಮುಖ್ಯ ಪರೀಕ್ಷಕರು ಅಂತ ಕರೀತಾರೆ. ಸಹಾಯಕ ಮೌಲ್ಯಮಾಪಕರನ್ನ AE ಅಂತ ಕರೀತಾರೆ. ಉಪಮುಖ್ಯ ಪರೀಕ್ಷಕರನ್ನ DC ಅಂತ ಕರೀತಾರೆ. ಈ AEಗಳಿದಾರಲ್ಲ, ಸಹಾಯಕ ಪರೀಕ್ಷಕರು, ಇವರು ತಮ್ಮ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡ್ತಾರೆ. DCಗಳು ಮತ್ತೆ ಅದನ್ನ ಮರುಪರಿಶೀಲನೆ ಮಾಡಿ ಎಣಿಕೆ ಮತ್ತು ಮೌಲ್ಯಮಾಪನ ಸರಿ ಇದೆಯಾ ಅಂತ ಪರಿಶೀಲನೆ ಮಾಡ್ತಾರೆ. ಆನಂತರ ಅದನ್ನ AE ಮತ್ತು DC ಲಾಗಿನ್ನಲ್ಲಿ ಅಂಕಗಳನ್ನ ಅಪ್ಲೋಡ್ ಮಾಡ್ತಾರೆ. ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆ ಇರೋದ್ರಿಂದ ತಮಗೆ ಯಾವುದೇ ಭಯ ಇದರಲ್ಲಿ ಬೇಡ. ಇನ್ನು ಔಟ್ ಆಫ್ ಔಟ್ ಪೇಪರ್ನ ಹೇಗೆ ವ್ಯಾಲ್ಯುವೇಷನ್ ಮಾಡ್ತಾರೆ ಅಂತಂದರೆ, ಮೊದಲು AEಗಳು ಅಂದರೆ ಸಹಾಯಕ ಪರೀಕ್ಷಕರು ಮೌಲ್ಯಮಾಪನ ಮಾಡಿ ಅದು ಪೂರ್ಣ ಅಂಕ ಬರ್ತಿದೆ ಅಥವಾ 96 ಅಂಕಗಳನ್ನ ಅದು ಕ್ರಾಸ್ ಮಾಡ್ತಿದೆ ಅಂತಂದರೆ ಅದನ್ನು DCಗೆ ತೋರಿಸ್ತಾರೆ. ಆ DCಗಳು ಅಂದರೆ ಉಪಮುಖ್ಯ ಪರೀಕ್ಷಕರು ಅದನ್ನು ಪರಿಶೀಲಿಸಿದ ನಂತರ ಅದು ಪೂರ್ಣ ಅಂಕ ಬರ್ತಿದೆ ಅಥವಾ 96 ಅಂಕಗಳನ್ನ ಮೀರಿ ಬರ್ತಿದೆ ಅಂತಂದರೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಗಳಿಗೆ ಅದನ್ನು ತೋರಿಸ್ಲಿಕ್ಕೆ AEಗಳಿಗೆ ತಿಳಿಸ್ತಾರೆ. ನಂತರ ಆ ಸಂಪನ್ಮೂಲ ವ್ಯಕ್ತಿಗಳು ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಆದ್ಮೇಲೆ ಪೂರ್ಣ ಅಂಕ ಬರ್ತಿದೆ, ಏನು ತಪ್ಪಿಲ್ಲ ಅಂತಂದ್ರೆ ನಿಮ್ಗೆ 96 ಅಂಕಗಳಿಗಿಂತ ಹೆಚ್ಚಿನ ಅಂಕ ಅಥವಾ ಪೂರ್ಣ ಅಂಕ ಸಿಗುತ್ತೆ. ಅಥವಾ ಅಲ್ಲೇನಾದ್ರೂ ತಪ್ಪಿದ್ರೆ ಅವರು ಅಂಕಗಳನ್ನ ಹಿಡಿಬಹುದು. ಅಯ್ಯೋ, ಔಟ್ ಆಫ್ ಔಟ್ ಪಡ್ಕೊಳ್ಬೇಕಾದ್ರೆ ಇಷ್ಟೊಂದು ಹಂತಗಳಿದಾವ ಅಂತ ಭಯ ಪಡಬೇಡಿ. ಎಲ್ಲ ವಿಷಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತೆ ಮುಖ್ಯ ಪರೀಕ್ಷಕರು ಕೂಡ ಮಕ್ಕಳು ತಪ್ಪಿಲ್ಲದೆ ಬರ್ದಿದ್ದಾರೆ ಅಂತಂದ್ರೆ ಅವರಿಗೆ ಅಂಕಗಳನ್ನ ನೀಡಿ ಅಂತಾನೆ ಹೇಳೋದು, ಭಯ ಪಡಬೇಡಿ. ಇನ್ನು 2-3 ಅಂಕ ಕಡಿಮೆ ಆದ್ರೂ ಫೇಲ್ ಮಾಡಿಬಿಡ್ತಾರಾ ಅಂತ ಕೆಲವರ ಪ್ರಶ್ನೆ ಇತ್ತು. ಒಂದು ತಿಳ್ಕೊಳ್ಳಿ, ತಾವುಗಳೆಲ್ಲ ಹೇಳ್ಕೊತಿರ್ತಿರಲ್ಲ, ಮೌಲ್ಯಮಾಪಕ ಒಳ್ಳೆಯ ಮೂಡ್ನಲ್ಲಿರ್ಲಪ್ಪ, ಅವನು ಹೆಂಡತಿ ಜೊತೆ ಜಗಳ ಆಡ್ದೇನೆ ಬಂದಿರ್ಲಪ್ಪ ಅಂತ. ಉಪನ್ಯಾಸಕರುಗಳ ಮನಸ್ಥಿತಿ ಖಂಡಿತ ನಿಮ್ಮ ಅಂಕಗಳ ಮೇಲೆ ಯಾವುದೇ ಪರಿಣಾಮ ಬೀರೋಲ್ಲ. ಯಾಕಂದ್ರೆ ಮೌಲ್ಯಮಾಪಕರಿಗೆ ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ ಅಂತ ಕೀ ಉತ್ತರಗಳನ್ನ ನೀಡಿರ್ತಾರೆ. ಅದರ ಪ್ರಕಾರ ಅವರು ಮೌಲ್ಯಮಾಪನ ಮಾಡಿರ್ತಾರಷ್ಟೇ. ಅವರ ಮೌಲ್ಯಮಾಪನ ಆದ್ಮೇಲೂ ಕೂಡ DCಗಳು ಅದನ್ನ ಚೆಕ್ ಮಾಡಿರೋ ಕಾರಣದಿಂದ ನಿಮ್ಗೆ ಯಾವುದೇ ಮೋಸ ಆಗೋಲ್ಲ. ಪಾಸಿಂಗ್ ಮಾರ್ಕ್ಸ್ಗೆ 1-2 ಅಂಕ ಕಡಿಮೆ ಇದೆ ಅಂತ ಅನ್ಕೊಳ್ಳಿ. ನೀವು ಯಾವುದಾದರೂ ಪ್ರಶ್ನೆಗೆ ಅದಕ್ಕೆ ಹೋಲುವ ಉತ್ತರವನ್ನ ಬರೆದಿದ್ರೆ ಖಂಡಿತ ಅದಕ್ಕೆ 1 ಅಂಕಗಳನ್ನ ನೀಡಿ ನಿಮ್ಮನ್ನ ಪಾಸ್ ಮಾಡಬಹುದು. ನೀವು ಉತ್ತರ ಪತ್ರಿಕೆಯಲ್ಲಿ ಏನನ್ನೂ ಬರ್ದಿಲ್ಲ ಅಂತ ಇಟ್ಕೊಳ್ಳಿ, ಅವರೇ ಬರೆದು ನಿಮ್ಮನ್ನ ಖಂಡಿತವಾಗ್ಲೂ ಪಾಸ್ ಮಾಡೋಲ್ಲ. ಅಂತಹ ಪೇಪರ್ಗಳು ಫೇಲ್ ಆಗ್ತವೆ. ಕೆಲವು ವಿದ್ಯಾರ್ಥಿಗಳು ನನ್ನ ಉತ್ತರ ಪತ್ರಿಕೆಗೆ ಎಂಡ್ ಹಾಕಿಲ್ಲ, ಹಾಗಾಗಿ ನನ್ನ ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡಲ್ವಾ ಅಂತ ಕೇಳಿದ್ರಿ. ಚಿಂತೆ ಪಡಬೇಡಿ, ಎಂಡ್ ಸೀಲ್ ಹಾಕ್ತಕ್ಕಂಥದ್ದು ನಿಮ್ಮ ಕೊಠಡಿ ಮೇಲ್ವಿಚಾರಕರ ಜವಾಬ್ದಾರಿ. ಉತ್ತರ ಪತ್ರಿಕೆಗಳನ್ನ ನಿಮ್ಮ ಕೊಠಡಿ ಮೇಲ್ವಿಚಾರಕರಿಂದ ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಇದನ್ನ ಚೆಕ್ ಮಾಡಿರ್ತಾರೆ. ಆದರೂ ಕೂಡ ಕೈ ಮೀರಿ ಎಂಡ್ ಸೀಲ್ ಹಾಕಿಲ್ಲ ಅಂದ್ರೂ ಕೂಡ ಉಪಮುಖ್ಯ ಮೌಲ್ಯಮಾಪಕರಿಗೆ ತಿಳಿಸಿ ಮತ್ತು ಮುಖ್ಯ ಮೌಲ್ಯಮಾಪಕರಿಗೆ ತಿಳಿಸಿ ನಿಮ್ಮ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಮೌಲ್ಯಮಾಪನ ವಿದ್ಯಾರ್ಥಿ ಸ್ನೇಹಿಯಾಗಿ ಇರುತ್ತೆ. ವಿದ್ಯಾರ್ಥಿಗಳ ಪರವಾಗಿಯೇ ಮೌಲ್ಯಮಾಪಕರಿರ್ತಾರೆ.
ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದೇನೆ CET, ನೀಟ್, JEE ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಕೊಳ್ಳಿ. ನಾಳೆಯಿಂದ ಪ್ರಾರಂಭವಾಗಲಿರೋ ಮೌಲ್ಯಮಾಪನದಲ್ಲಿ ತಮಗೆ ಒಳ್ಳೆಯ ಫಲಿತಾಂಶ ಸಿಗುವಂತಾಗ್ಲಿ ಎಂದು ಆಶಿಸ್ತಾ, ಈ ಬಾರಿ 3 ಪರೀಕ್ಷೆಗಳಿರೋಲ್ಲ, 2 ಪರೀಕ್ಷೆಗಳು ಮಾತ್ರ ಇರುತ್ತೆ. ಆ ಪರೀಕ್ಷೆಯ ದಿನಾಂಕ ಮತ್ತು ಅಪ್ಲೈ ಮಾಡುವುದು ಯಾವಾಗ ಎಂಬ ಮಾಹಿತಿಯೊಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆ ಹೊಸ ವಿಡಿಯೋಗಾಗಿ ತಾವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.